ಕಷ್ಟದ ಸಮಯದಲ್ಲಿ ನನ್ನ ಜೊತೆ ನಿಂತ ಶಾಸಕ ಬಿಎನ್ ರವಿಕುಮಾರ್ ಅವರಿಗೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಅಖಿಲ್ ರೆಡ್ಡಿ ಕೃತಜ್ಞತೆ. ಶಿಡ್ಲಘಟ್ಟ. ನನಗೆ ಕಷ್ಟದ ಸಮಯ ಬಂದಾಗ ನನ್ನ ಕುಟುಂಬದ ಜೊತೆ ಮೊದಲು ನಿಂತವರು ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಮತ್ತು ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ನನಗೆ ಧೈರ್ಯ ತುಂಬಿದ್ರು. ಅವರ ಈ ಬೆಂಬಲವನ್ನು ನಾನು ಎಂದಿಗೂ ಮರೆಯೋದಿಲ್ಲ. ಉಸಿರಿರೋವರೆಗೂ ಜೆಡಿಎಸ್ ಪಕ್ಷದ ಜೊತೆಯಲ್ಲೇ ಇರ್ತೇನೆ ಅಂತ ಜೀಡಮಾಕಲಹಳ್ಳಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಅಖಿಲ್ ರೆಡ್ಡಿ ಕೃತಜ್ಞತೆ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿ ಎಸೆದ ಪ್ರಕರಣಕ್ಕೆ ಸಂಬಂಧಿಸಿ ನ್ಯಾಯಾಂಗ ಬಂಧನದಲ್ಲಿದ್ದ ಅಖಿಲ್ ರೆಡ್ಡಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿ ಬಿಡುಗಡೆಯಾದ ಬಳಿಕ ಅವರ ನಿವಾಸಕ್ಕೆ ಶಿಡ್ಲಘಟ್ಟದ ಮಾಜಿ ನಗರಸಭಾ ಸದಸ್ಯ ಕಿಶನ್ ನಂದು, ಯುವ ಮುಖಂಡರಾದ ಮಧು, ದೀಪು, ನವಾಜ್, ಜೈಪ್ರಭು, ಅಮಾನುಲ್ಲಾ, ಸುನಿಲ್ ಸೇರಿದಂತೆ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭೇಟಿ ನೀಡಿ ಹೂಹಾರ ಹಾಕಿ ಸನ್ಮಾನಿಸಿದರು. ಈ ವೇಳೆ ನಿಮ್ಮೊಂದಿಗೆ ಶಾಸಕ ಬಿಎನ್ ರವಿಕುಮಾರ್ ಸೇರಿದಂತೆ ಪಕ್ಷದ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ಇದ್ದಾರೆ ಅಂತ ಧೈರ್ಯ ತುಂಬಿದ್ರು. ಬಳಿಕ ಮಾತನಾಡಿದ ಅಖಿಲ್ ರೆಡ್ಡಿ, ಕಳೆದ 12 ವರ್ಷಗಳಿಂದ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡುತ್ತಿದ್ದೇನೆ. ಪಕ್ಷ ನನಗೆ ನೀಡಿದ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದೇನೆ. ನನ್ನ ಕೆಲಸವನ್ನು ಗುರುತಿಸಿ ಜವಾಬ್ದಾರಿ ನೀಡಿದ ಪಕ್ಷದ ನಾಯಕತ್ವಕ್ಕೆ ನಾನು ಸದಾ ಚಿರಋಣಿಯಾಗಿದ್ದೇನೆ. ಆದರೆ ನನಗೆ ಕಷ್ಟ ಎದುರಾದಾಗ ಆ ಸಂದರ್ಭದಲ್ಲಿ ನನ್ನ ಕುಟುಂಬದ ಜೊತೆ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬ, ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಶಿಡ್ಲಘಟ್ಟ ಶಾಸಕ ಬಿಎನ್ ರವಿಕುಮಾರ್ ಸೇರಿದಂತೆ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಬೆಂಬಲವಾಗಿ ನಿಂತರು. ಈ ಪ್ರೀತಿ, ವಿಶ್ವಾಸ ಮತ್ತು ಬೆಂಬಲವನ್ನು ಜೀವನದಲ್ಲಿ ಎಂದಿಗೂ ಮರೆಯೋದಿಲ್ಲ ಅಂತ ಹೇಳಿದರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಕುಟುಂಬ ಹಾಗೂ ಶಾಸಕ ಬಿಎನ್ ರವಿಕುಮಾರ್ ಅವರ ಬೆಂಬಲಕ್ಕೆ ನಮ್ಮ ಕುಟುಂಬ ಸದಾ ಋಣಿಯಾಗಿರುತ್ತದೆ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ಜೊತೆ ಇರ್ತಾರೆ, ಆದರೆ ಕಷ್ಟದ ಸಮಯದಲ್ಲಿ ಜೊತೆ ನಿಂತವರನ್ನ ಎಂದಿಗೂ ಮರೆಯಲು ಸಾಧ್ಯ ಇಲ್ಲ. ಉಸಿರಿರೋವರೆಗೂ ಜೆಡಿಎಸ್ ಪಕ್ಷದ ಜೊತೆಯಲ್ಲೇ ಇರ್ತೇನೆ ಅಂತ ಹೇಳಿದರು. ಅಖಿಲ್ ರೆಡ್ಡಿ ಅವರನ್ನ ಭೇಟಿಯಾದ ಜೆಡಿಎಸ್ ಮುಖಂಡರು ಮುಂದೆಯೂ ಪಕ್ಷ ಅವರ ಬೆನ್ನಿಗೆ ದೃಢವಾಗಿ ನಿಲ್ಲೋದಾಗಿ ಭರವಸೆ ಕೊಟ್ಟರು. ಈ ಸಂದರ್ಭದಲ್ಲಿ ಹಲವಾರು ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದು ಅಖಿಲ್ ರೆಡ್ಡಿಗೆ ಆತ್ಮಸ್ಥೈರ್ಯ ತುಂಬಿದ್ರು. ಪಕ್ಷದಲ್ಲಿ ಒಂದು ಒಳ್ಳೆ ಸ್ಥಾನಮಾನ ಕೊಟ್ಟಿದ್ರು. ಪ್ರಾಮಾಣಿಕವಾಗಿ ನಾನು ಶಕ್ತಿ ಮೀರಿ ಕೆಲಸ ಮಾಡ್ಕೊಂಡು ಬಂದೆ 12 ವರ್ಷದಿಂದ. ಈಗ ನನ್ನ ಸ್ಥಾನಮಾನ ಗುರುಸಿ, ನನ್ನ ಕೆಲಸ ಗುರುಸಿ, ನನ್ನ ತೊಂದರೆ ಆದಾಗ ನನ್ನ ಕುಟುಂಬ ಜೊತೆ ನೀವೆಲ್ಲ ನಿಂತಿದ್ದೀರಾ. ನಮ್ಮ ರವೇಣ ನಿಂತಿದ್ದಾರೆ. ನನ್ನ ಸಾಕಣ ಈ ಕೃತಜ್ಞತೆ ಇದೆಯಲ್ಲ, ನಾನು ಉಸಿರೋವರೆಗೂ ಪಕ್ಷ ನಿಮ್ ಜೊತೆ ನಾನು ಇರ್ತೀವಣ. ಅಷ್ಟೇ ನಾನು ಬೇಕಾಗಿರೋದು. ಮುಖ್ಯ ನಾನು ಪ್ರಾಂಪ್ಟ್ ಆಗಿದ್ದಕ್ಕೆ ನನ್ನ ಮನೆ ಗಂಟೆ ನಾನು ಬಂದಿದ್ದಾರೆ. ಯಾಕೆ ಬರ್ತಾ ಇದ್ದಾರೆ? ಹೌದು, ಹೇಳ್ದಲ್ಲ, ನಾನು ಉಸಿರೋವರೆಗೂ ನನ್ನ ಕುಟುಂಬ ಸದಸ್ಯರೆಲ್ಲರೂ ದೇವೇಗೌಡ ಕುಟುಂಬಕ್ಕೆ, ಕುಮಾರಣ್ಣ ಕುಟುಂಬಕ್ಕೆ, ರವೇಣ ಕುಟುಂಬಕ್ಕೆ ಎಲ್ಲರಿಗೂ ನಾವು ಋಣಿಯಾಗಿರ್ತೀವಿ. ಯಾಕಂದ್ರೆ ಇಂಥ ಕಷ್ಟ ಸಮಯದಲ್ಲಿ ನಮ್ಮ ಜೊತೆ ನಿಂತಿದಾರಣ, ಚೆನ್ನಾಗಿದ್ದಾಗ ಯಾರು ಎಲ್ಲರೂ ಬರ್ತಾರೆ. ಇತ್ತೀಚೆಗೆ ನಡೆದಂತಹ ಒಂದು ಸನ್ನಿವೇಶದಲ್ಲಿ ಎಲ್ಲ ಗೊತ್ತಿದೆ, ರಾಜಕೀಯ ಪ್ರೇರಿತವಾಗಿ ನಡೆದಂತಹ ಒಂದು ಸನ್ನಿವೇಶದಲ್ಲಿ ತುಂಬಾ ನನ್ನ ಕಷ್ಟಕಾಲದಲ್ಲಿ ನನ್ನ ಕುಟುಂಬ ಜೊತೆ ನಿಂತಹ ನಮ್ಮ ಶಿಡ್ಲಘಟ್ಟ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜೆಡಿಎಸ್ ಪಕ್ಷದ ಏಕೈಕ ಶಾಸಕರಾದ ನಮ್ಮ ಮೇಲೂರು ರವೀಣನವರಿಗೆ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕಷ್ಟಕಾಲದಲ್ಲಿ ನನ್ನ ಕುಟುಂಬ ಜೊತೆ ನಿಂತಿದ್ದೀರಣ್ಣ. ನಾನು ಉಸಿರು ಇರೋವರೆಗೂ ನಾವು ನಿಮ್ಮ ಜೊತೆ, ಈ ಪಕ್ಷದ ಜೊತೆ, ನಾನು ಎಲ್ಲ ನಮ್ಮ ಕಾರ್ಯಕರ್ತರ ಜೊತೆ ನಾನು ಇರ್ತೀನಿ. ನಾನು ಋಣ ಇರೋವರೆಗೂ, ನಮ್ಮ ಉಸಿರು ಇರೋವರೆಗೂ ಈ ಪಕ್ಷ ಋಣಿಯಾಗಿರ್ತೀನಿ. ಮುಖ್ಯವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಪಕ್ಷದ ಕ್ಷೇತ್ರದಲ್ಲಿ ನೀವು ಇದೀರಾ. ಸಣ್ಣ ಇನ್ಸಿಡೆಂಟ್ ಆಗಿದ ತಕ್ಷಣ ಈ ತರ ಅಖಿಲ್ಗೆ ತೊಂದರೆ ಆಗಿದೆ ಅಂತ ಎಲ್ಲ ನೀವೆಲ್ಲ ಸ್ಪಂದಿಸಿದ್ದೀರಾ. ಅದೇ ರೀತಿ ನಮ್ಮ ರವೀಣ ಅವರು ಎಲ್ಲರೂ ಕಾರ್ಯಕರ್ತರು, ನಗರಸಭೆ ಅಧ್ಯಕ್ಷರು ಎಲ್ಲ ಒಂದು ಸದಸ್ಯರೆಲ್ಲ ಬಂದಿದ್ದಾರೆ. ತುಂಬಾ ಬಹಳ ಖುಷಿ ಆಯ್ತು ಅಣ್ಣ. ಇದೇ ರೀತಿ ಇಲ್ಲಿ ಅಣ್ಣ ನಿಮ್ಮ ಪ್ರೀತಿ ವಿಶ್ವಾಸ ಎಲ್ಲ ನೀವು ಕೊಟ್ಟಿರೋ ಈ ಪ್ರೀತಿ ವಿಶ್ವಾಸನ ಇದೇ ಉಳಿಸ್ಕೊಂಡು ಹೋಗ್ತೀನಿ ಅಣ್ಣ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315.